ಸರ್, ಒಂದು ಈ ಪುರಸಭೆಯಲ್ಲಿ ವ್ಯವಸ್ಥೆ ಸರಿ ಇಲ್ಲ. ಎಕ್ಸಾಂಪಲ್ ಒಂದು ಕಂಪ್ಲೇಂಟ್ ರಿಕ್ವೆಸ್ಟ್ ಕೊಟ್ಟರೆ ಆ ರಿಕ್ವೆಸ್ಟಿಗೆ ಏನು ಟ್ಯಾಟ್ ಇದೆ ಅದನ್ನು ಫಾಲೋ ಮಾಡಲ್ಲ. ಇಲ್ಲಿ ಲಿವ್ ಇನ್ ಟುಗೆದರ್ ಬ್ಯಾಚುಲರ್ ಹುಡುಗರಿಗೆಲ್ಲ ಮನೆ ಕೊಟ್ಟಿದ್ದಾನೆ. ಅದನ್ನು ನಾವು ಕೇಳೋಕ್ಕಾಗ್ತಾಯಿಲ್ಲ. ಇಲ್ಲೊಂದು ಕ್ಯಾಮ್ರಾ ಫೆಸಿಲಿಟಿ ಇಲ್ಲ. ಮುನ್ಸಿಪಾಲ್ಟಿ ಲಿಮಿಟಲ್ಲಿ ಇರೋದು ಬಂದು 4ರಿಂದ 5 ಫ್ಲೋರು. ಸೊ ಇದು 6ನೇ ಫ್ಲೋರು. ಸೊ ನಾನು ಸ್ಟಾರ್ಟಿಂಗ್ ಮನೆ ಕಟ್ಟಬೇಕಾದ್ರಿಂದ ಫಸ್ಟ್ ಫ್ಲೋರಿಂದನೂ ಕಂಪ್ಲೇಂಟ್ ರೈಸ್ ಮಾಡಿದ್ದೀನಿ. ಇವನ್ ಓನರ್ಗೂ ಹೇಳಿದ್ದೀನಿ, ಇವ್ರಿಗೂ ಹೇಳಿದ್ದೀನಿ. ಸೊ ಯಾವುದೇ ಆ್ಯಕ್ಷನ್ ಇಲ್ಲ. ಓನರ್ನ ಕರ್ಸ್ಕೊಳಕ್ಕಾಗ್ತಾಯಿಲ್ಲ, ಮಾತಾಡೋಕ್ಕಾಗ್ತಾಯಿಲ್ಲ, ಇದು ಮಾಡೋಕ್ಕಾಗ್ತಾಯಿಲ್ಲ. ಈಗ ಕಾಂಕ್ರೀಟ್ ಆಗ್ತಾಯಿದ್ರು ಅಂತೇಳಿ ಈಗೇನೋ ಓನರ್ ಬಂದಿದ್ದಾರೆ ಅಂತೇಳಿ ಮಾತಾಡೋಕೆ ಹೋದೆ. ಅವ್ನು ಯಾವುದೇ ಥರ ರೆಸ್ಪಾಂಡು ಮಾಡ್ತಾಯಿಲ್ಲ. ಇರೋದು ಇವ್ನು 4ನೇ ಫ್ಲೋರೇ ನಮ್ಮ ಪರ್ಮಿಷನ್ ಇರೋದು. ಇವ್ನು ಕಟ್ತಾ ಇರೋದು ಈಗ 6ನೇ ಫ್ಲೋರ್ ಕಾಂಕ್ರೀಟ್ ಆಗ್ತಾ ಇದ್ದಾನೆ. ಹೌದು, ನೀವು ಕೇಳ್ತಿರ್ತಕ್ಕಂಥ ಮಾತುಗಳು ಅಧಿಕೃತವಾಗಿ ನಿಜಕ್ಕೂ ತಲೆ ಎತ್ತಿದೆಯಾ ಅಂತಕ್ಕಂಥ ಪ್ರಶ್ನೆ ನಿಜಕ್ಕೂ ಕಾಡುತ್ತೆ. ಅವೈಜ್ಞಾನಿಕವಾಗಿ ಬಿಲ್ಡಿಂಗ್ ಕಾಮಗಾರಿ ಆಗ್ತಿದೆ, ಭಯದ ವಾತಾವರಣದಲ್ಲಿ ಸಾರ್ವಜನಿಕರಿದ್ದಾರೆ ಅಂತಕ್ಕಂಥದ್ದು ಒಂದಷ್ಟು ಮೇಲ್ನೋಟಕ್ಕೆ ಏನೋ ತಿಳಿದು ಬರ್ತಿರ್ತಕ್ಕಂಥ ವಿಷಯ. ಅದರಲ್ಲೂ ಎಲ್ಲಿ ಯಾವ ಭಾಗದಲ್ಲಿ ಇಂತಹ ಏನು ಘಟನೆ ನಡೀತಿದೆ ಅಂತ ಪ್ರಶ್ನೆ ಬಂದಾಗ ಅದು ನಮ್ಮ ಬೆಂಗಳೂರು ನಗರ ಸಮೀಪ ಇರತಕ್ಕಂಥ ಯಲಹಂಕ ತಾಲೂಕಿನ ಹುಣಸಮಾರನಹಳ್ಳಿ ಗ್ರಾಮದಲ್ಲಿ ಏನು ಕಾಮಗಾರಿ ಈ ರೀತಿ ವೈಜ್ಞಾನಿಕ ಬಿಲ್ಡಿಂಗ್ ಕಾಮಗಾರಿ ನಡೀತಿದೆ ಅಂತೇಳಿ ಏನು ಸ್ಥಳೀಯರು ಅಂದರೆ ಇರ್ತಕ್ಕಂಥ ಗ್ರಾಮಸ್ಥರು ಸ್ಥಳೀಯರು ಅನ್ನೋ ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು. ಅದರಲ್ಲೂ ಕಟ್ಟಡದ ಸುತ್ತಮುತ್ತಲೂ ಮಕ್ಕಳು ಆಟ ಆಡಲಿಕ್ಕೆ ಬರ್ತಾರೆ, ಆದರೆ ಯಾವುದೇ ರೀತಿ ರಕ್ಷಣೆ ಅವ್ರಿಗಿಲ್ಲ. ಎಲ್ಲಂದರಲ್ಲಿ ವೈರ್ಗಳನ್ನು ಬಿಡ್ತಕ್ಕಂಥ ಕೆಲಸ ಆಗಿದೆ. ಜೊತೆಲಿ ಅಲ್ಲಿರ್ತಕ್ಕಂಥ ಅನೇಕ ತಂತಿಗಳು ಅಲ್ಲಲ್ಲಿದೆ. ಬಟ್ ಅಲ್ಲಿಂದ ಇಟ್ಟಿಗೆಗಳು ಕೂಡ ಕಟ್ಟಡ ಕಾಮಗಾರಿ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಇಟ್ಟಿಗೆ ಕೂಡ ಬಿದ್ದು ಅನಾಹುತಗಳಾಗಂಥ ಎಲ್ಲ ಏನು ವ್ಯವಸ್ಥೆಗಳು ಅಲ್ಲಿದೆ ಅಂತ ಏನಿ ಆರೋಪವನ್ನು ಸದ್ಯ ಗ್ರಾಮಸ್ಥರು ಮಾಡ್ತಿರ್ತಕ್ಕಂಥದ್ದು. ಆದರೆ ಇಷ್ಟೆಲ್ಲ ಆಗ್ತಿದ್ರು ಕೂಡ ಕಟ್ಟಡದ ಮಾಲೀಕರು ಯಾಕೆ ಉದ್ದಟ ತೋರ್ತಿದ್ದಾರೆ, ನಿಜಕ್ಕೂ ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಅಂತಕ್ಕಂಥದ್ದನ್ನು ಯಾಕೆ ಏನು ಅವಲೋಕನ ಮಾಡ್ತಿಲ್ಲ ಅಂತಕ್ಕಂಥದ್ದು ನಿಜಕ್ಕೂ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಈ ಎಲ್ಲ ವಿಚಾರವಾಗಿ ಸಂಬಂಧಪಟ್ಟ ಒಂದಷ್ಟು ಸ್ಥಳೀಯರು ಮಾತಾಡಿದ್ದಾರೆ. ಬನ್ನಿ, ಏನು ಮಾತಾಡಿದ್ದಾರೆ, ಅವರು ಯಾವ ರೀತಿ ಆರೋಪವನ್ನು ಮಾಡ್ತಿದ್ದಾರೆ, ಜೊತೆಲಿ ಏನೆಲ್ಲ ಆಗ್ತಿದೆ ಅಂತಕ್ಕಂಥದ್ದನ್ನು ಸದ್ಯ ಅವರ ಮಾತುಗಳಿಂದಲೇ ಕೇಳೋಣ ಬನ್ನಿ. ಸರ್, ಒಂದು ಈ ಪುರಸಭೆಯಲ್ಲಿ ವ್ಯವಸ್ಥೆ ಸರಿ ಇಲ್ಲ. ಎಕ್ಸಾಂಪಲ್ ಒಂದು ಕಂಪ್ಲೇಂಟ್ ರಿಕ್ವೆಸ್ಟ್ ಕೊಟ್ಟರೆ ಆ ರಿಕ್ವೆಸ್ಟಿಗೆ ಏನು ಟ್ಯಾಟ್ ಇದೆ ಅದನ್ನು ಫಾಲೋ ಮಾಡಲ್ಲ. ಎಕ್ಸಾಂಪಲ್ ನಿಮ್ಮ ಯಾವುದೋ ಒಂದು ವ್ಯಕ್ತಿ ಆಗಿರಲಿ, ಒಂದು ಕೆಲಸ ಆಗಿರಲಿ, ಸೊ ಒಂದು 5 ದಿನ 10 ದಿನ ಇರುತ್ತೆ ಒಂದು ಟ್ಯಾಟ್. ಸೊ ಅದನ್ನು ಫಾಲೋ ಮಾಡ್ತಲ್ಲ. ಎಕ್ಸಾಂಪಲ್ ಇವಾಗ ಈ ರಿಕ್ವೆಸ್ಟ್ ಕೊಟ್ಟಿದ್ದೀರಿ, ಸೊ ಈ ರಿಕ್ವೆಸ್ಟ್ ಸ್ಟಾಪ್ ಮಾಡಿದ್ದಕ್ಕೆ ಇಲ್ಲಿ ಯಾವುದೇ ಆದಂಥ ಒಂದು ನೋಟಿಸ್ ಇಲ್ಲ, ಬೋರ್ಡ್ ಇಲ್ಲ ಫಸ್ಟ್. ಸೊ ಈ ಬಿಲ್ಡಿಂಗ್ ಬಂದು ಎಕ್ಸಾಂಪಲ್ ಇವಾಗ ಮುನ್ಸಿಪಾಲ್ಟಿ ಲಿಮಿಟಲ್ಲಿ ಇರೋದು ಬಂದು 4ರಿಂದ 5 ಫ್ಲೋರು. ಸೊ ಇದು 6ನೇ ಫ್ಲೋರು. ಸೊ ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಸೊ ಅದರ ಸಂಬಂಧಿಸಿದ ಆ್ಯಕ್ಷನ್ ತೊಗೊಂಡಿರೋದು ಅಕ್ಕಪಕ್ಕ ಗ್ರಾಮಸ್ಥರಿಗೆ ಇನ್ಫಾರ್ಮ್ ಮಾಡಿಲ್ಲ. ಸೊ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸೊ ಅವ್ರೇನು ಆ್ಯಕ್ಷನ್ ಮಾಡಿದ್ದಾರೆ ಅಂತ ರಿಕ್ವೆಸ್ಟ್ ಆಸ್ ಅ ಕಂಪ್ಲೇಂಟರ್ಗೆ ಅವ್ರಿಗೆ ಅಪ್ಡೇಟ್ ಕೊಟ್ಟಿಲ್ಲ. ಸೊ ಇನ್ನೊಂದು ಓನರು ಗೌರ್ಮೆಂಟಿಂದ ಕೊಟ್ಟಿರೋ ರಿಕ್ವೆಸ್ಟ್ನೇ ನೆಗ್ಲೆಕ್ಟ್ ಮಾಡ್ತಾ ಇದ್ದಾನೆ. ಇನ್ನು ಆಸ್ ಅ ಸಾರ್ವಜನಿಕರನ್ನ ನಮ್ಮನ್ನು ಪಕ್ಕ ನೆಗ್ಲೆಕ್ಟ್ ಮಾಡ್ತಾನೆ. ನಾನು ಬೇರೆಯವನಾಗಿದ್ರೇನು ಅಂತಲ್ಲ, ಈ ಕಟ್ತಾರ ಮನೆ ಪಕ್ಕ ಇರೋ ವ್ಯಕ್ತಿನೇ ನಾನು. ಸೊ ನನಗೆ ಎಷ್ಟು ತೊಂದರೆ ಆಗ್ತಾಯಿದೆ ಅಂದರೆ ಬೇರೆಯವ್ರಿಗೆ ಏನಾಗಬೇಡ. ಆಸ್ ಅ ಬೇಸಿಕ್ ಸೇಫ್ಟಿ ಪ್ರಿಕಾಷನು, ಗ್ರಿಲ್ಸ್ ಹಾಕಿರೋದಾಗಲಿ, ಈ ಮಕ್ಳಿಗೆ ಸೇಫ್ಟಿ. ಎಕ್ಸಾಂಪಲ್ 3 ಅಡಿ ಮಕ್ಳು ಇರ್ತಾರೆ ಅಂದ್ಕೊಳ್ಳಿ, ಕೈ ಕಾಣಿಸಂಗೆ ಕರೆಂಟ್ ವೈರ್ ಇದೆ, ಸೊ ಮುಟ್ಟಿದ್ರೆ ಕಂಬಿ ಶಾಕ್ ಆಗುತ್ತೆ. ವೆಹಿಕಲ್ಸ್ ಹೋದರೆ ವೆಹಿಕಲ್ ಹೋಗೋಕ್ಕಾಗಲ್ಲ. ತುಂಬ ನಾರ್ಮಲ್ ಹ್ಯೂಮನ್ ಬೇಸಿಕ್ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನು ಫಾಲೋ ಮಾಡ್ತಾಯಿಲ್ಲ. ಸೊ ಬಿಗ್ಸ್ ನೋಡೋದಾದರೆ ಫಸ್ಟ್ ಫ್ಲೋರ್ಗೆ 8 mm ರಾಡ್ಗಿಂತ ಕಮ್ಮಿ ಇದೆ. ಸೊ ನೀವು ಮೆಟೀರಿಯಲ್ ಇನ್ಸ್ಪೆಕ್ಷನ್ ಮಾಡೋದಾದರೆ ಮೆಟೀರಿಯಲ್ ಇನ್ಸ್ಪೆಕ್ಷನ್ ನೋಡಿ. ಸೊ ಎಸ್ಪೆಷಲಿ ಗೌರ್ಮೆಂಟ್ ಎಂಪ್ಲಾಯೀಸು ಬಂದು ಇದನ್ನು ನೋಡಿದ್ರೆ ತುಂಬ ಒಳ್ಳೆಯದು. ಸೊ ಮುಂದೆ ಆಗೋ ಪ್ರಾಬ್ಲಮ್ಗೆ ಅವರ ಜವಾಬ್ದಾರಿ ಆದರೆ ನಾವೇನು ಮಾಡೋದಕ್ಕಾಗಲ್ಲ. ಸೊ ನಾವು ಆ್ಯಕ್ಷನ್ ಇಮಿಡಿಯೇಟಾಗಿ ತೊಗೊಂಡಿಲ್ಲ ಅಂತಂದರೆ ನಾವು ಡೈರೆಕ್ಟಾಗಿ ಹೇಳೋದು ಬೇಕಿಲ್ಲ, ಇಂಡೈರೆಕ್ಟಾಗಿ ಅದೇ ಅಂತ ಅನಿಸುತ್ತೆ. ಸೊ ಎಕ್ಸಾಂಪಲ್ ಮೇ ಬಿ ಒಂದು ರಿಕ್ವೆಸ್ಟ್ ಕೊಟ್ಟರೆ ಅದನ್ನೇನು ಫಾಲೋ ಮಾಡಬೇಕು ಅಂತಿಲ್ಲ. ಎಕ್ಸಾಂಪಲ್ ಖಾತೆ ಅಂತ ಬರ್ತೀರಿ, ಅದನ್ನು 15 ದಿನಕ್ಕೆ ಮಾಡಬೇಕು, 1 ತಿಂಗಳಿಗೆ ಮಾಡಬೇಕು. ಅದನ್ನು ಬೇಸಿಕ್ ಪ್ರಿಕಾಷನ್ ಯಾರು ಕಂಪ್ಲೇಂಟ್ ಕೊಟ್ಟಿರ್ತಾನೆ ಅವ್ರಿಗೆ ಅದನ್ನು ತಲುಪಿಸಲ್ಲ, ಫಾಲೋ ಮಾಡ್ತಾನೆ ಇರಬೇಕು. ಅದನ್ನು ಅವ್ರು ಗೈಡ್ ಮಾಡಬೇಕು ಆಸ್ ಎ ಅಧಿಕಾರಿ. ಸೊ ಅದ್ರ ಜೊತೆ ಇದು ಪ್ರಾಬ್ಲಮ್ ಇದೆ. ಸೊ ಇದನ್ನು ಕನ್ಸರ್ನ್ ಮಾಡಿ ನನ್ನ ಆಗಲಿ ಅಪಾರ್ಟ್ಮೆಂಟನ್ನಾಗಲಿ ಕರೆಸಿ ಇದನ್ನು ಮಾತಾಡಿಸ್ಬೇಕು. ಯಾವುದೇ ರೀತಿ ಅಂತ 1-1.5 ತಿಂಗಳಲ್ಲಿ ಈ ಕೆಲಸ ಅವ್ರು ಮಾಡಿಲ್ಲ. ಸೊ ನಾನು ಸ್ಟಾರ್ಟಿಂಗ್ ಮನೆ ಕಟ್ಟಬೇಕಾದ್ರಿಂದ ಫಸ್ಟ್ ಫ್ಲೋರಿಂದನೂ ಕಂಪ್ಲೇಂಟ್ ರೈಸ್ ಮಾಡಿದ್ದೀನಿ. ಇವನ್ ಓನರ್ಗೂ ಹೇಳಿದ್ದೀನಿ,
ಇವ್ರಿಗೂ ಹೇಳಿದ್ದೀನಿ. ಸೊ ಯಾವುದೇ ಆ್ಯಕ್ಷನ್ ಇಲ್ಲ. ಸೊ ಬೇಸಿಕ್ ಬೇಕಾಗಿರೋ, ಸೊ ಎಮರ್ಜೆನ್ಸಿ ಸಪೋಸ್ ಈ ಮನೆ ಕುಸಿತು, ಸೊ ಅದಕ್ಕೆ ಮುಂದೆ ಜವಾಬ್ದಾರಿ ಆ ಗೌರ್ಮೆಂಟ್ ಅಧಿಕಾರಿ ತೊಗೊತಾರೆ. ಇಲ್ಲ, ಅಷ್ಟೊತ್ತುಗಳು ರಿಟೈರ್ ಆಗಿರ್ತಾರೆ, ಹೋಗಿರ್ತಾರೆ, ಇಲ್ಲ ಬೇರೆ ಕಡೆ ಮೂವ್ ಆಗ್ತಾರೆ. ಸೊ ಅವ್ರು ಕೈ ಎತ್ತುತ್ತಾರೆ. ಸೊ ಇದು ಬಿಟ್ಟರೆ ಇನ್ನೇನು ಇಲ್ಲ. ಏನು ಹೇಳ್ತಾರೆ, ಬಂದಿರೋ ಮನೆ ಕಸ ಗುಡ್ಸ್ ಇದು ಅಂತ ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕೋ ಕೆಲಸ ಯಾವ ವ್ಯಕ್ತಿನೂ ಮಾಡ್ತಾಯಿಲ್ಲ ಅಷ್ಟೇ. ಇವಾಗ ಹೇಳಬೇಕು ಅಂತಂದರೆ ನನ್ನ ಹೆಸರು ರವಿ ಅಂತ. ನಾನು ಇಲ್ಲೇ ಹುಣಸ್ಮನಹಳ್ಳಿ ಗ್ರಾಮಸ್ಥನು ನಾನು. ಆಯಿತಾ, ಇದ್ರ ಕಡೆ ನಮ್ಮದು ಒಂದು ಫ್ಲ್ಯಾಟ್ ತೊಗೊಂಡಿದ್ದೀರಿ. ಈ ಫ್ಲ್ಯಾಟಲ್ಲಿ ನಮಗೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಮತ್ತು ಏನು ಈಗ ಒಂದು ಗೋಡೆಗಳಾಗಲಿ ಅಥವಾ ಒಂದು ವಾಸ್ಕಲ್ ಏನು ಇಟ್ಟಿದ್ದಾರೆ ಇವರು, ಬಾಗಿಲು ಅಂತ ಏನು ಇಟ್ಟಿದ್ದಾರೆ, ಆ ಬಾಗಿಲು ಸಮೇತ ಪೂರ್ತಿ ಕ್ರ್ಯಾಕ್ ಬಿಡ್ತಾಯಿದೆ. ಪೂರ್ತಿ ಕ್ರ್ಯಾಕ್ ಇದೆ. ನಾನು ಒಂದು ತಿಂಗಳಿಂದ ಫಾಲೋಅಪ್ ಮಾಡ್ತಾಯಿದ್ದೀನಿ. ಒಂದು ತಿಂಗಳಿಂದ ಓನರ್ನ ಕರ್ಸ್ಕೊಳಕ್ಕಾಗ್ತಾಯಿಲ್ಲ, ಮಾತಾಡೋಕ್ಕಾಗ್ತಾಯಿಲ್ಲ, ಇದು ಮಾಡೋಕ್ಕಾಗ್ತಾಯಿಲ್ಲ. ಈಗ ಕಾಂಕ್ರೀಟ್ ಆಗ್ತಾಯಿದ್ರು ಅಂತೇಳಿ ಈಗೇನೋ ಓನರ್ ಬಂದಿದ್ದಾರೆ ಅಂತೇಳಿ ಮಾತಾಡೋಕೆ ಹೋದೆ. ಅವ್ನು ಯಾವುದೇ ಥರ ರೆಸ್ಪಾಂಡು ಮಾಡ್ತಾಯಿಲ್ಲ. ಆಮೇಲೆ ಇಲ್ಲಿ ಬಂದು ಯಾವುದೇ ಥರ ಸೇಫ್ಟಿ ಇದು ಜಾಲರ, ಮತ್ತೊಂದು ಮೆಸ್ ಆಗಲಿ, ಒಂದು ಜಾಲರ ಆಗಲಿ, ಈ ಥರ ಯಾವುದೇ ಥರ ಸೇಫ್ಟಿ ಇದು ಮಾಡ್ಕೊಂಡು ಆಗ್ತಾಯಿಲ್ಲ. ಅದನ್ನು ಸೇಫ್ಟಿ ಇಲ್ಲ ಇಲ್ಲಿ. ಇಲ್ಲೇ ಮಕ್ಕಳು ಆಟ ಆಡ್ತಾ ಇರ್ತಾರೆ, ಗಾಡಿಗಳು ಬರ್ತಾ ಇರ್ತಾರೆ. ಇಲ್ಲಿ ನೋಡಿ, ಹಿಂದೆಗಡೆ ರೋಡ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಒಂದು ಗಾಡಿ ಬಂದರೆ ಒಳಗಡೆಗೆ ಇನ್ನೊಂದು ಗಾಡಿ ಈಚೆ ಹೋಗೋಕ್ಕಾಗಲ್ಲ. ಈಗಾಗಲೇ 50 ಮನೆ ಕಟ್ತಾ ಇದ್ದಾನೆ. 50 ಮನೆಯಲ್ಲೂ ಬಂದು ಈಗ ಪಾರ್ಕಿಂಗ್ ವ್ಯವಸ್ಥೆ ಆಗಲಿ ಮತ್ತೊಂದಾಗಲಿ ಯಾವ ಥರ ಓಡಾಡ್ಬೇಕು ನಾವು? ಇಲ್ಲೆಲ್ಲ ಅಷ್ಟು ಜನ ಜಾಸ್ತಿ ಆಯಿತು ಅಂತಂದಾಗ ಈಗ ಕಟ್ಟಬೇಕಾಗಿರೋದು ಇವ್ನು 4ನೇ ಫ್ಲೋರೇ ನಮ್ಮ ಪರ್ಮಿಷನ್ ಇರೋದು. ಇವ್ನು ಕಟ್ತಾ ಇರೋದು ಈಗ 6ನೇ ಫ್ಲೋರ್ ಕಾಂಕ್ರೀಟ್ ಆಗ್ತಾ ಇದ್ದಾನೆ. ಇವ್ನು ಎಲ್ಲಿಂದನೋ ಹೊರಸಿ ಇವ್ನು ಬಂದು ಇಲ್ಲಿ ಬಂದು ಫ್ಲ್ಯಾಟ್ಗಳೆಲ್ಲ ಕಟ್ಬಿಟ್ಟು ಇವ್ನು ಮಾರ್ಬಿಟ್ಟು ಹೊಟ್ಟೋಗ್ಬಿಟ್ಟ ಅಂತಂದಾಗ ನಮಗೆ ರೆಸ್ಪಾಂಡ್ ಯಾರು ಸರ್? ಈಗ ನಾವು ರಿಜಿಸ್ಟರ್ ಮಾಡ್ಕೊಂಡು ನಮ್ಮ ಮನೆ ಅಷ್ಟೇ ಗಟ್ಟಿನಾ? ರೆಸ್ಪಾಂಡ್ ಯಾರು? ನಾನು ಇದನ್ನೇ ಕ್ವಶನ್ ಮಾಡ್ತಾಯಿದ್ದೀನಿ, ಇದನ್ನೇ ನಾನು ಕೇಳ್ತಾ ಇದ್ದೀನಿ. ಈಗೂ ನನಗೆ ಭೇಟಿ ಆಗಿಲ್ಲ ಸರ್. ಈಗ ನಾನೇ ಈ ಕಾಂಕ್ರೀಟ್ ಹತ್ರ ಹೋಗಿ ಮತ್ತೆ ಸ್ಟಾಪ್ ಮಾಡಿಸಿ ಇದಕ್ಕೋಸ್ಕರ ಬಂದು ಇಲ್ಲ ರವಿ ಬಾಯ್ ಹಂಗೆ ಬಾಯ್ ಹಿಂಗೆ ಬಾಯ್ ಅಂತ ಈಗ ಮಾತಾಡ್ತಾ ಇದ್ದಾನೆ. ಇದಕ್ಕೂ ಮುಂಚೆ ಒಂದು ತಿಂಗಳಿಂದ ಯಾವುದೇ ಥರ ಬಂದು ನನ್ನ ಹತ್ರ ರೆಸ್ಪಾಂಡು ಮಾಡಿಲ್ಲ, ನನ್ನ ಕಾಲ್ಗೂ ರೆಸ್ಪಾಂಡ್ ಮಾಡಿಲ್ಲ. ಓನರ್ ಬಂದು ದೀಕ್ಷಿತ್ ಅಂತ. ಈಗ ಇದು 6 ಫ್ಲೋರ್ ಕಟ್ತಾನೆ. ಈಗ ಆಲ್ರೆಡಿ ಪ್ರೆಸೆಂಟು 27 ಮನೆ ಇದೆ. ಈಗ 18 ಮನೆ ಮತ್ತೆ ಅಪಾರ್ಟ್ಮೆಂಟ್ ಈಗ ಕಟ್ತಾ ಇದ್ದಾನೆ. ಈಗ ಕಟ್ತಾ ಇರೋದು 18 ಮನೆ ಈಗ ಕಟ್ತಾ ಇದ್ದಾನೆ. 6ನೇ ಫ್ಲೋರ್ ಕಾಂಕ್ರೀಟ್ ಆಗ್ತಾ ಇದ್ದಾನೆ. ಇಲ್ಲಿ ಯಾವುದೇ ಥರ ನಮ್ಗೆ ಹೋಗೋಕ್ಕೆ ಒಂದು ಗಾಡಿ ಒಳಗಡೆ ಬಂದರೆ ಇನ್ನೊಂದು ಗಾಡಿ ನಿಲ್ಸ್ಕೊಳ್ಳೋದು, ಅದರಲ್ಲೂ ರಾತ್ರಿ ಏನೋ ಎಮರ್ಜೆನ್ಸಿ ಮತ್ತು ನಾನೆಲ್ಲ ಹೋಗಬೇಕು ಏನೋ ಇರ್ತಲ್ಲ ಸರ್, ಹೋಗ್ತಾ ಇದ್ದೀನಿ ಅಂದಾಗ ಇಲ್ಲೆಲ್ಲ ಯಾರೋ ಒಬ್ಬರು ರೋಡಲ್ಲೆಲ್ಲ ಗಾಡಿ ಅಡ್ಡ ಹಾಕಿರ್ತಾರೆ. ನಾನು ಪ್ರತಿಯೊಬ್ಬರನ್ನು ನಾನು ಎಬ್ಬರಿಸಿ ತೆಗೆಸ್ಕೊಂಡು ಹೋಗೋಕ್ಕಾಗುತ್ತಾ? ಇರೋದು ಚಿಕ್ಕದು ರೋಡು, ಇಲ್ಲಿ ಅನುಸರಿಸ್ಕೊಂಡು ನೋಡ್ಕೊಂಡು ಇದು ಮಾಡ್ಕೊಂಡು ಹೋಗಬೇಕು. ಬಟ್ ಇವ್ರಿಗೆ ಯಾರು ಸಪೋರ್ಟ್ ಮಾಡ್ತಾಯಿದ್ದಾರೆ, ಏನು ಮಾಡ್ತಾಯಿದ್ದಾರೆ ಏನೋ ನಮ್ಗೆ ಗೊತ್ತಿಲ್ಲ. ಯಾವುದೇ ಥರ ನಮ್ಮ ಕೈಗೂ ಸಿಗ್ತಾಯಿಲ್ಲ, ಇವ್ನು ಯಾವುದೇ ಥರ ನಮ್ಗೆ ರೆಸ್ಪಾಂಡು ಮಾಡ್ತಾಯಿಲ್ಲ. ಈ ಥರ ತೊಂದರೆಗಳಾಗ್ತಾಯಿದೆ ಸರ್ ಇವನಿಂದ ನಮಗೆ.